ಸಂಚಿಗೆ ಒಳಪಡಿಸೋದಕ್ಕೆ ಪ್ರಯತ್ನ ನಡೀತಾ ಇದೆ ಅಂತ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾವ ಸಚಿವರು ಯಾರು ಹನಿ ಟ್ರ್ಯಾಪ್ ಮಾಡ್ತಾರವರು, ಯಾರಿಂದ ಯಾರಿಗೆ ಮಾಡ್ತಾವ್ರೆ, ಏನಕ್ಕೆ ಮಾಡ್ತಾವ್ರೆ, ಇದ್ರ ಬಗ್ಗೆ ಎಲ್ಲೂ ಸ್ಪಷ್ಟವಾಗಿ ಯಾರು ಇಲ್ಲ ಪರ್ಟಿಕ್ಯುಲರಾಗಿ ಯಾರು ಒಬ್ಬ ವ್ಯಕ್ತಿ ಇಂಥವ್ರು ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ ಅಂತಾದ್ರು, ಹನಿ ಟ್ರ್ಯಾಪ್ ಮಾಡಿದವರು ಹಿಂಗೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತಾದರೂ ಹೇಳಬೇಕು. ಆಗಿರೋರು ಹನಿ ಟ್ರ್ಯಾಪ್ ಆಗಿರೋರಾದರೂ ದೂರು ದಾಖಲು ಮಾಡಬೇಕು. ಇಲ್ಲ ಅದ್ರ ಬಗ್ಗೆ ಖಚಿತವಾಗಿ ಯಾವ್ದಾದ್ರು ವಿಡಿಯೋನೋ ಫೋಟೋನೋ ಆಡಿಯೋನೋ ರೆಕಾರ್ಡ್ ಆದರೂ ನೋಡಬೇಕು. ಕೇವಲ ಗುಸುಗುಸು ಆಧಾರಗಳ ಮೇಲೆ ಹನಿ ಟ್ರ್ಯಾಪ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಏನನ್ನು ನಾವು ಮಾತಾಡಲಿಕ್ಕೆ ಆಗ್ತದೆ? ಯಾವ್ದಾದ್ರು ಮಾಹಿತಿ ಇದ್ದರೆ ಇದ್ರ ಬಗ್ಗೆ ಸ್ಪಷ್ಟವಾಗಿ, ನಾನು ಆಗಲೇ ಹೇಳಿದಾಗ ಆಡಿಯೋ ವಿಡಿಯೋ ಫೋಟೋ ಏನಾದ್ರು ಇದ್ದರೆ ಇದ್ರ ಬಗ್ಗೆ ನಡೀತಾ ಇದೆ ಅಂತ ಹೇಳ್ಬೋದು. ಇಲ್ಲದೆ ಹೋದರೆ ಸರ್ಕಾರ ತಾನೇ ಏನು ಅಂತ ತನಿಖೆ ತಗೋತದೆ. ಇದು ಸಿ ಎಮ್ ಅವ್ರ ಗಮನಕ್ಕೆ ತಂದಿದ್ರೆ ಸಿ ಎಮ್ ಅವರು ಅವ್ರ ಗಮನಕ್ಕೆ ಬಂದಿದ್ದರೆ ಅವ್ರು ಏನು ಕ್ರಮ ತಗೋಬೇಕು, ಯಾರಿಗೆ ಸೂಚನೆ ಕೊಡಬೇಕು ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ತನಿಖೆ ಆಯ್ತದೆ. ಇಲ್ಲ ಹನಿ ಟ್ರ್ಯಾಪ್ಗೆ ಒಳಗಾಗ್ತಾ ಇರೋ ವ್ಯಕ್ತಿಯ ಯಾರಿಗಾರು ಅನುಮಾನ ಇದ್ದರೆ ಅವ್ರವ್ರು ಮುಂದೆ ಬಂದು ನನಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಆಗ್ತದೆ ಅಂತ ಯಾರು ಹೇಳ್ಬೇಕಲ್ಲ. ಯಾರು ಹೇಳ್ತಾ ಇಲ್ವಲ್ಲ. ಇದು ಬರೀ ಕಾಗಾಕ ಗೂಬಕ್ಕನ ಕತೆ ಹೂವಾಪೋನೇ ಅಂದ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಏನು ಸ್ಪಷ್ಟತೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.